ಆದ್ರೆ ನಾವು ಕೂಡ ಆಟ ಆಡಕತ್ತೀವಿ. ಯಾರ ಜೊತೆ ಆಟ ಆಡಕತ್ತೀವಿ ಅಂತಂದ್ರೆ ಯಮನ ಜೊತೆ ಆಟವನ್ನ ಆಡಕತ್ತೀವಿ. ನೀವೆಲ್ಲರೂ ದಿನಾಲು ಟಿವಿ ಮುಂದೆ ಕುಳಿತಿರ್ತೀರಿ, ಆದ್ರೆ ಟಿವಿ ಒಳಗೆ ಏನೇನು ಬರ್ತಿರ್ತಾವೋ ಏನೇನು ಹೋಗ್ತಿರ್ತಾವೋ ಗೊತ್ತಿಲ್ಲ. ಆದ್ರೆ ನೀವು ಚಾನಲ್ ಬದಲಾಯಿಸಿದಾಗ ಅದೆಲ್ಲ ಬದಲಾಗ ಹೋಗ್ತಿರ್ತು. ಅದೆಲ್ಲ ಬದಲಾಯಿಸಬೇಕಾಗಿತ್ತು ಅಂತಂದ್ರೆ ಕೈಯೊಳಗೆ ಒಂದು ಕಂಟ್ರೋಲ್ ಅನ್ನೋದು ಇತ್ತು. ಅದೇನದು? ರಿಮೋಟ್ ಕಂಟ್ರೋಲ್. ಎಲ್ಲರ ಬಳಿ ರಿಮೋಟ್ ಇಟ್ಕೊಂಡು ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಟಿವಿ ಎಲ್ಲ ನೋಡ್ತೀವಿ, ಚಾನಲ್ಗಳನ್ನ ಬದಲು ಮಾಡ್ಕೊಳ್ತ ನಾವೆಲ್ಲ ನೋಡಿ ಸಂತೋಷ ಪಡ್ತೀವಿ. ಹಾಗ ನಾವು ಕೂಡ ಒಂದು ಚಾನಲ್ ಇದ್ದಂತ ಪಾತ್ರಧಾರಿಗಳೇ ನಾವೆಲ್ಲ. ದಿನಾಲು ನಮ್ಮ ಚಾನಲ್ ಎಲ್ಲ ಹೆಂಗ ಅಂತಂದ್ರೆ ಒಂದೊಂದು ರೀತಿ ಪಾತ್ರಗಳನ್ನ ಮಾಡ್ತಾ ಬರ್ತಾ ಇದ್ವಿ ನಾವೆಲ್ಲ. ಆದ್ರೆ ನಮ್ಮ ರಿಮೋಟ್ ಯಾರ ಕೈ ಒಳಗದ ಅಂತಂದ್ರೆ ಯಮನ್ ಕೈ ಒಳಗದ. ಅವ ಯಾವಾಗ ಬಂದ್ ಮಾಡ್ತಾನೆ ಗೊತ್ತಿಲ್ಲ. ಯಾರಿಗೆ 10 ವರ್ಷ ಶ್ರೀಮಂತ ಹೋಗ್ತಾನೆ, ಯಾರಿಗೆ 20 ವರ್ಷ ಶ್ರೀಮಂತ ಹೋಗ್ತಾನೆ, ಯಾರಿಗೆ 40, 50, 60, 70, ಯಾರಿಗೆ 100 ವರ್ಷ ಶ್ರೀಮಂತ ಹೋಗ್ತಾನೆ. ಆದ್ರೆ ಬೊಂಬೆ ಆಟವಯ್ಯ ಇದು ಎಂಥ ಲೋಕವಯ್ಯ ಅನ್ನೋ ಹಂಗ ನಮ್ಮೆಲ್ಲರ ಸೂತ್ರ ಯಾರ ಕೈ ಒಳಗದ ಅಂತಂದ್ರೆ ಕಾಲನ ಒಂದು ಮಹಾನ್ ಒಂದು ಶಕ್ತಿಯ ಕೈಯೊಳಗದ. ಅದಕ್ಕೆ ಇಂತಹ ಒಂದು ಕ್ರೀಡೆಯೊಳಗೆ ನಾವೆಲ್ಲರೂ ಗೆಲ್ಲಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ನಿಜವಾದಂತ ತತ್ವವನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವುದೊಂದು ನಿಜವಾದಂತ ತತ್ವ ಅಂತಂದ್ರೆ ನಮ್ಮ ಜೀವನ ಹೆಂಗಾದ್ರೆ ಒಂದು ಮಹತ್ವಪೂರ್ಣ ಆಗ್ತದೆ. ನಮ್ಮ ಜೀವನ ಮಹತ್ವಪೂರ್ಣ ಆಗ್ಬೇಕಾಗಿತ್ತು ಅಂತಂದ್ರೆ ಸ್ವಲ್ಪ ನಾವು ಕೆಲವೊಂದು ಪ್ರದೇಶಕ್ಕೆ ಭೇಟಿ ಕೊಡ್ಬೇಕಾಗ್ತದೆ. ಎಲ್ಲಿ ಭೇಟಿ ಕೊಡ್ಬೇಕ್ರಿ? ಇದೇನು ಹೊಸದಾಗಲ್ಲ ಸ್ವಾಮಿಗಳನ್ನು ನೀವು ತಿಳ್ಕೊಬೇಡ್ರಿ. ಎಲ್ಲಿ ಭೇಟಿ ಕೊಡ್ಬೇಕು ಅಂತಂದ್ರೆ ನೀವು ಸ್ವಲ್ಪ ಹಾಸ್ಪಿಟಲ್ಗಳು ತಿರುಗಾಡಬೇಕು. ನೀವು ಮನೆಗೆ ಕೂತಿರಿ ಎಲ್ಲರೂ ಆರಾಮಾಗಿ, ನೀವು ಸ್ವಲ್ಪ ಹಾಸ್ಪಿಟಲ್ಗೆ ಹೋದ್ರೆ ಗೊತ್ತಾಗ್ತದ. ಯಾವಾಗ ಒಂದು ಕೈ ಮುಡ್ಕೊಂಡಿರ್ಬೋದು, ಯಾವಾಗ ಒಂದು ಕಣ್ಣು ಕಳ್ಕೊಂಡಿರ್ಬೋದು, ಯಾವಾಗ ಒಂದು ಕಾಲು ಕಳ್ಕೊಂಡಿರ್ಬೋದು, ಯಾವಾಗ ಒಂದು ಹೊಟ್ಟೆ ಹೇಳ್ತಿರ್ತದೆ, ಯಾವಾಗ ಒಂದೊಂದು ಹಾರ್ಟ್ ಆಗ್ತಿರ್ತು, ಸ್ಟ್ರೋಕ್ ಆಗ್ತಿರ್ತು, ಏನೇನೋ ಆಗ್ತಿರ್ತು. ಸ್ವಲ್ಪ ನೀವು ಹೋಗಿ ದವಾಖಾನೆಗಳಿಗೆ ಹೋಗಿ ನೋಡಿಬಿಟ್ರೆ ಸಾಕು, ನಮ್ಮ ಜೀವನ ಎಷ್ಟು ಸುರಕ್ಷಿತವಪ್ಪ, ಇಷ್ಟು ನಾವು ಆರಾಮಾಗಿರಕ್ಕೆ ಕಾರಣ ಯಾರು ಅಂತಂದ್ರೆ ಪರಮಾತ್ಮ ಅನ್ನುವಂತ ಕಲ್ಪನೆ ಉಂಟು. ಅದಕ್ಕಾಗಿ ಹೋಗ್ಬೇಕು ದವಾಖಾನೆಗಳಿಗೆ. ಇನ್ನು ಎರಡನೇದಾಗಿ ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ಮನುಷ್ಯರ ಮೇಲೆ ವಿಶ್ವಾಸ ಬಂದಿಲ್ಲ. ಮನೆಯವರಿಗೆ ಮೋಸ ಮಾಡುವಂತ ಕಾಲ ಈಗ ಹೌದು. ಹುಟ್ಟುತ್ತ ಅಣ್ಣ ತಮ್ಮಂದಿರು ಬೆಳೆಯುತ್ತ ದಾಯಾದಿಗಳು ಎಷ್ಟೋ ಉದಾಹರಣೆಗಳದಾವ. ಅಣ್ಣ ತಮ್ಮ ಹೊಡೆದಿದ್ದು, ತಮ್ಮ ಅಣ್ಣ ಹೊಡೆದಿದ್ದು, ತಂದೆ ತಾಯಿಯನ್ನು ಕೊಂದಂತ ಮಕ್ಕಳು ಅದಾರ. ಎದರ ಸಲುವಾಗಿ? ಆಸ್ತಿ ಪಾಸ್ತಿ. ಮನುಷ್ಯರ ಮೇಲೆ ವಿಶ್ವಾಸ ಉಳಿಯತಕ್ಕಂತ ಕಾಲ ಆನೆಯಟ್ಟು ಅದು ಹೆಂಗಾಗಿಬಿಟ್ಟದ ಅಂತ ಸ್ವಲ್ಪ ಬಾಲ್ ಸಿಕ್ಕೊಂಡಂಗ ವಿಶ್ವಾಸ ಅನ್ನುವಂಥದ್ದು ಒಂದು ಕಡೆ ಅದ. ನಾವೆಲ್ಲರೂ ವಿಶ್ವಾಸ ಹೆಂಗಿಡಬೇಕು, ಪರಮಾತ್ಮನೆಲ್ಲ ಅನ್ನೋದನ್ನ ಕಲಿಬೇಕಾಗಿತ್ತು ಅಂತಂದ್ರೆ ನೀವು ಎಲ್ಲಿಗೆ ಹೋಗ್ಬೇಕು? ಒಬ್ಬ ರೈತ ಹೆಂಗ್ ಕೆಲಸ ಮಾಡ್ತಿರ್ತಾನ ಅಂತಂದ್ರೆ ಅವ ಮಣ್ಣಿನ ಜೊತೆ ಮಾತಾಡ್ತಿರ್ತಾರ. ಮಣ್ಣಿನೊಳಗೆ ಎಷ್ಟು ನಂಬಿಕೆ ಅಂತಂದ್ರೆ ನಾ ಇವತ್ತು ಇದನ್ನ ಅಗದು ಹದ ಮಾಡಿ ಬೀಜ ಬಿತ್ತಿ ಗೊಬ್ಬರ ನೀರ ಹಾಕಿಬಿಟ್ಟ ಅಂತಂದ್ರೆ ಮುಂದೊಂದು ದಿವಸ ಏನಾಗ್ತದೆ ಅಂತಂದ್ರೆ ಅದು ಒಂದು ಒಳ್ಳೆ ಫಲ ಕೊಡ್ತದೆ ಅಂತೇಳಿ ವಿಶ್ವಾಸ ಇದೆ. ಅವ ಏನ್ ಮಾಡ್ತಾನ ಅಂತಂದ್ರೆ ಭೂಮಿ ಜೊತೆ ಮಾತಾಡ್ತಾನೆ. ವಿಶ್ವಾಸ ಹೆಂಗೆ ಬೆಳೆಸ್ಕೋಬೇಕು ಅನ್ನೋದನ್ನ ನಾವು ಒಬ್ಬ ರೈತರಿಂದ ಕಲಿಬೇಕಾಗ್ತದೆ. ಅದಕ್ಕಾಗಿ ರೈತರ ಜೀವನವೂ ಕೂಡ ಬಹಳಷ್ಟು ನಾವು ವಿಚಾರ ಮಾಡಬಹುದು. ಇನ್ನು ಎಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಸಣ್ಣ ಮಕ್ಕಳಿದ್ದಂತ ಶಾಲೆಗೆ ಹೋಗ್ಬೇಕು. ಸಣ್ಣ ಹುಡುಗರು ಇರ್ತಾವಲ್ಲ, ಅಂಗನವಾಡಿ, LKG, UKG, ನರ್ಸರಿ ಇರ್ತಾರೆ.
ಅಲ್ಲಿ ಹೋಗಿ ನೋಡ್ಬೇಕು ಹುಡುಗರು ಏನ್ ಮಾಡ್ತಿರ್ತಾವ ಅಂತಂದ್ರೆ ಒಂದ್ ಒಳಗೆ ಹೋಗ್ತಿರ್ತದ, ಒಂದ್ ಹೊರಗೆ ಬರ್ತಿರ್ತದ, ಒಂದ್ ಬೀಳ್ತಿರ್ತದ, ಒಂದ್ ಹೇಳ್ತಿರ್ತದ. ಮಾಸ್ತರ್ ಅದೆಲ್ಲ ನೋಡ್ತಿರ್ತಾನೆ. ನೋಡ್ಬೋದು ಒಳಗೆ ಬರೋ ಅಂತಿರ್ತಾನೆ ಬರೇ, ಇಲ್ಲ ಅಂತಂದ್ರೆ ಸುಮ್ ಕೊಡ್ರೋ ಅಂತಿರ್ತಾನೆ. ಇಷ್ಟೆಲ್ಲ ನೋಡಿ ಅವ ಏನ್ ಮಾಡ್ತಾನ ಅಂತಂದ್ರೆ ಎಷ್ಟು ಬೀಳಿ ಏಗಿ ಹೊಡೆದಾಗಿ ಸಣ್ಣ ಸಣ್ಣ ಅವೆಲ್ಲ ನೋಡಿ ಶಿಕ್ಷಕ ಏನ್ ಮಾಡ್ತಾನ ಅಂತಂದ್ರೆ ಸುಮ್ ಕೂತಿರ್ತಾನ. ನಮ್ಮಲ್ಲಿ ಸಹನಶೀಲತೆ ಹ್ಯಾಂಗೆ ಬೆಳೆಸ್ಕೊಳ್ಬೇಕು ಅನ್ನೋದನ್ನ ನಾವು ಒಬ್ಬ ಸಣ್ಣ ಮಕ್ಕಳಿದ್ದಂತ ಸ್ಕೂಲಿಗೆ ಹೋಗಿ ಶಿಕ್ಷಕ ಹೆಂಗಿರ್ತಾರೆ ಆ ರೀತಿ ನಾವು ಇರೋದನ್ನ ಕಲಿಬೇಕು. ಸಹನ ಹೆಂಗೆ ಬೆಳೆಸ್ಕೊಳ್ಬೇಕು ಅನ್ನೋದು. ಇನ್ನು ಮತ್ತೆ ಎಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಇಂಥ ಪುರಾಣ ಪ್ರವಚನ ಹೇಳುವಲ್ಲಿ ಬರ್ಬೇಕು. ಬರ್ಲಿಲ್ಲ ಅಂತಂದ್ರೆ ಏನಾಗ್ತದೆ ಅಂತ ನೀವು ಕೇಳ್ಬೋದು. ಬರ್ಲಿಲ್ಲ ಅಂದ್ರೆ ದೊಡ್ಡ ನಷ್ಟ ಆಗ್ತದೆ. ಎಷ್ಟು ನಷ್ಟ ಆಗ್ತದೆ ಅಂತಂದ್ರೆ ಬಹುತೇಕ ನಿಮ್ಮನ್ನೇ ನೀವು ಮಾರಿಕೊಂಡಷ್ಟು ನಷ್ಟ ಆಗ್ತದೆ. ಇಂಥ ಸತ್ಸಂಗಕ್ಕೆ ಪುರಾಣಕ್ಕೆ ಪ್ರವಚನಕ್ಕೆ ಯಾಕೆ ಬರಬೇಕು ಅಂತಂದ್ರೆ ನಿಜವಾದಂತಹ ಒಂದು ತತ್ವಜ್ಞಾನದ ಪರಿಚಯ ನಮಗಾಗಬೇಕು. ಮಹಾತ್ಮರು ಅಂತಂದ್ರೆ ಏನು, ಅವ್ರು ಏನ್ ಹೇಳ್ತಾರೆ, ಅದರೊಳಗೆ ಏನದ, ನಾವು ಮಾಡಬೇಕಿದ್ದು ಏನು, ಇವೆಲ್ಲ ವಿಚಾರಗಳು ಎಲ್ಲಿ ಹುಟ್ಟುತ್ತವ ಅಂತಂದ್ರೆ ಇಂಥ ಒಂದು ಸತ್ಸಂಗದಲ್ಲಿ ಹುಟ್ಟುತ್ತವ. ಅದಕ್ಕಾಗಿ ಧರ್ಮ ಸಭೆಗಳಾಗಲಿ, ಸತ್ಸಂಗಗಳಾಗಲಿ, ಪುರಾಣಗಳಾಗಲಿ, ಪ್ರವಚನಗಳಾಗಲಿ ಅಲ್ಲಿ ಇದ್ದಲ್ಲಿ ನಾವು ಅವಶ್ಯವಾಗಿ ಹೋಗ್ಬೇಕು. ಇಲ್ಲ ಅಂತಂದ್ರೆ ನಾವು ಖಂಡಿತೂ ಕುರುಡರಾಗಿ ಜೀವನ ಸಾಗಿಸಬೇಕಾಗ್ತದೆ. ಇದರ